92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ನಮಸ್ಕಾರ, ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಇವತ್ತು ಬಹಳ ಸಂತೋಷ ಆಗ್ತಿದೆ, ಬಹಳ ಖುಷಿ ಆಗ್ತಿದೆ. ಯಾಕೆಂದ್ರೆ ಇವತ್ತು ನಾವು ಲಕ್ಷ್ಮಿ ಅವ್ರ ಜೊತೆ ಮಾತುಕತೆ ಮಾಡ್ತಾ ಇದ್ದೀವಿ. ಲಕ್ಷ್ಮಿ ಅಂದ ತಕ್ಷಣ ಹೆಸರು ಬರೋದು ಜೂಲಿ ಲಕ್ಷ್ಮಿ ಅಂತ. ಜೂಲಿ ಲಕ್ಷ್ಮಿ ಅವರು ಕನ್ನಡ ಚಿತ್ರರಂಗದ ಬಹಳ ದೊಡ್ಡ ನಟಿ, ನಮ್ಮೆಲ್ರಿಗೂ ಒಂಥರ ಆದರ್ಶ ತೋರಿಸ್ತಕ್ಕಂಥ ನಟಿ. ಕನ್ನಡದಲ್ಲಿ ಆಕೆ ಮಾಡಿದಂಥ ಎಲ್ಲ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ಟು. ಸೊ ಹಾಗಾಗಿ ಅವ್ರ ಜೊತೆ ಇವತ್ತು ಮಾತಾಡೋದು ನಮ್ಮ ಸೌಭಾಗ್ಯ. ಹೌದು ಚಂದ್ರು, ಬ್ಯೂಟಿ ಅಂಡ್ ಬ್ರೈನ್ಸ್ ಇರೋ ಹೀರೋಯಿನ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬಾನೇ ಕಮ್ಮಿ ಅಂತ ಹೇಳ್ಬೋದು. ಎಸ್, ಆಕ್ಟಿಂಗ್ ಪ್ಲಸ್ ಗ್ಲಾಮರ್ ಇರೋ ಹೀರೋಯಿನ್ಸ್ ಕಮ್ಮಿನೇ. ಹೌದು, ಅವೆಲ್ಲವೂ ಇರುವಂತ ಒಬ್ಬ ಏಕೈಕ ನಟಿ ಅಂದ್ರೆ ಜೂಲಿ ಲಕ್ಷ್ಮಿ ಅವರು. ಸೊ ಇವತ್ತು ಜೂಲಿ ಲಕ್ಷ್ಮಿ ಅವ್ರ ಜೊತೆ ಮಾತಾಡ್ತಾ ಇದೀವಿ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ನಮ್ಮ ಜೊತೆ ಜೂಲಿ ಲಕ್ಷ್ಮಿ ಅವರಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಚಂದ್ರ ಅವರೇ. ನಮಸ್ಕಾರ ಗೀತಾ. ತುಂಬಾ ಖುಷಿ ಆಗ್ತಿದೆ. ನೀವು ಇಲ್ಲ, ಜಸ್ಟ್ ಲೆಟ್ ಮೀ ಮಧ್ಯದಲ್ಲಿ ಮಾತಾಡ್ತಾನೆ, ತಪ್ಪು ತಿಳ್ಕೊಬೇಡಿ. ಈ ಜೂಲಿ ಲಕ್ಷ್ಮಿ ಅನ್ನೋ ಪಟ್ಟ ಬೇಕಾಗಿಲ್ಲ, ಬೇಡ. ನಾನು ಯಾವತ್ತೂ ಕರ್ನಾಟಕದಲ್ಲಿರೋ ಲಕ್ಷ್ಮಿ ಅಷ್ಟೇ. ನಿಮ್ಮ ಲಕ್ಷ್ಮಿ, ನಮ್ಮ ಲಕ್ಷ್ಮಿ ಅಂದ್ರೆ ಸಂತೋಷ ನನಗೆ. ಫಸ್ಟ್ ಅದನ್ನು ಒಂದು ಗುರುತು ಸಿಗ್ಲಿ ಅಂತ ಹಂಗೆ ಹೇಳ್ಬಿಟ್ರೆ ಆಮೇಲಿಂದ ನಾವು ಲಕ್ಷ್ಮಿ ಅಂತ ಬಳಸ್ತೀವಿ. ನೀವು ಲಕ್ಷ್ಮಿ ಯಾವಾಗ್ಲೂ ಲಕ್ಷ್ಮಿನೇ, ನಿಮ್ಮ ಲಕ್ಷ್ಮಿ, ಕರ್ನಾಟಕದ ಲಕ್ಷ್ಮಿ. ನೀವು ಎಲ್ಲಾರು ಬಯಸುವಂತ ಲಕ್ಷ್ಮಿ, ನೀವು ನಮ್ಮ ಲಕ್ಷ್ಮಿ, ನಮ್ಮ ಲಕ್ಷ್ಮಿ, ಎಲ್ಲಾರ ಮನೆಗೂ ಬರ್ಬೇಕಾದಂತ ಲಕ್ಷ್ಮಿ. ಥ್ಯಾಂಕ್ ಯು. ಬಹಳ ಖುಷಿ ಆಯ್ತು ಇವತ್ತು ನೀವು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಒಪ್ಕೊಂಡಿದ್ದಕ್ಕೆ. ಸೊ ಮೊದಲನೇದಾಗಿ ನಮ್ಮ ಕೇಳುಗರ ಪರವಾಗಿ, ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು. ವೆಲ್ಕಮ್ ಟು ದ ಶೋ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮ್ಯಾಮ್. ಇವಾಗ ನಿಮ್ಮ ಹುಟ್ಟಿನ ಬಗ್ಗೆ ಮಾತಾಡೋಣ. ನೀವು ಹುಟ್ಟಿದ್ದು ತಮಿಳುನಾಡಿನಲ್ಲೇ ಅಲ್ಲ? ಚೆನ್ನೈಯಲ್ಲಿ ಟಿ ನಗರ ಅಂತ ಇದೆ, ಮಾಂಬಲಂ ಅಂತಾರೆ, ಅಲ್ಲೇ ಹುಟ್ಟಿದ್ದು. ಡಿಸೆಂಬರ್ 13ನೇ ತಾರೀಕು. ವರ್ಷ ಎಲ್ಲ ಹೇಳಲ್ಲ, ಹುಟ್ಟು ಯಾಕೆ ಗೊತ್ತಾ? ನಾವು ಹೇಳ್ದೇ ಇದ್ರು ಈಗ ಗೂಗಲಲ್ಲಿ ಅಲ್ಲಿ ಇಲ್ಲಿ ಹಾಕೊಂಡ್ಬಿಟ್ಟು ನೋಡ್ಬಿಡ್ತಾರೆ, ಅವ್ರಿಗೆ ಗೊತ್ತು. ಸೊ ನಾವೇ ಹೇಳ್ಕೊಳ್ಳೋದು ಯಾಕೆ ಅಂತ. ಯಾವಾಗ್ಲೂ ಹೆಂಗಿಸ್ರಲ್ಲ ನಾವು ನಮ್ಮನ್ನ ಚಿಕ್ಕವರಾಗಿ ಸ್ವಲ್ಪ ವಿ ಆರ್ ಯಂಗ್ ಅಂತಾನೆ ಅನ್ಕೊಳ್ಳೋದಲ್ವಾ. ಇನ್ನಷ್ಟು ವಿಚಾರಗಳನ್ನ ಲಕ್ಷ್ಮಿ ಅವರನ್ನ ನಾವು ಕೇಳಿ ತಿಳ್ಕೊಳ್ಳೋಣ. ನೀವು ಕೇಳ್ತಾರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ. ನಿಮ್ಮ ತಂದೆ ತಾಯಿ? ತಂದೆಯವರು ವೈ.ವಿ. ರಾವ್ ಅವರು, ಡೈರೆಕ್ಟರ್, ಪ್ರೊಡ್ಯೂಸರ್, ಆಕ್ಟರ್, ಎವ್ರಿಥಿಂಗ್. ಅಂಡ್ ಅಮ್ಮ ರುಕ್ಮಿಣಿ ಅವರು, ಅವರು ಆಕ್ಟ್ರೆಸ್ ಅಂಡ್ ದಿಸ್ ಥಿಂಗ್. ನಮ್ಮ ತಂದೆ ತಾಯಿ ಮಾತ್ರನೇ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ರು. ನಮ್ಮ ತಾಯಿ ಸೈಡ್ ಎಲ್ರೂ ದೇರ್ ಆಲ್ ಟ್ಯಾಂಜೂರಿಂದ. ಮ್ಯೂಸಿಕ್ ಅನ್ನೋದು ಜನರಲ್ ಆಗಿ ಎಲ್ಲ ಬ್ರಾಹ್ಮಣ ಫ್ಯಾಮಿಲೀಸಲ್ಲಿ ಇರುತ್ತೆ. ಟ್ಯಾಂಜೂರಲ್ಲಿರೋರು. ಸೊ ಅವರಲ್ಲಿ ಅಕೌಂಟ್ಸು ಅದು ಇದು ಆ ಥರ ನೋಡ್ಕೊಂಡಿರೋ ಲಾಯರ್ಸ್ ಆ ಥರ. ನಮ್ಮ ತಂದೆ ಈಸ್ ಆ್ಯಕ್ಚುಲಿ ಫ್ರಮ್ ನೆಲ್ಲೂರು. ತಂದೆ ಈಸ್ ತೆಲುಗು ಬ್ರಾಹ್ಮಣ, ಅಮ್ಮ ಟ್ಯಾಂಜೂರ್ ಬ್ರಾಹ್ಮಣ ಕಡೆ. ತಂದೆ ಕಡೆ ಎಲ್ಲರೂ ಲಾಯರ್ಸು, ಡಾಕ್ಟರ್ಸ್ ಆ ಥರ ಪ್ರೊಫೆಷನಲ್ ಸೈಡಲ್ಲಿದ್ದರು, ಪ್ರೊಫೆಸರ್ಸ್ ಆ ಥರ ಇದ್ದರು. ನಮ್ಮ ಫಾದರ್ ಮಾತ್ರ ಸಿನಿಮಾಗೆ ಬಂದರು ಆಫ್ಟರ್ ಫಿನಿಶಿಂಗ್ ಇಸ್ ಕಾಲೇಜ್ ಎವ್ರಿಥಿಂಗ್. ಅವರು ಸಿನಿಮಾಗೆ ಬಂದಮೇಲೆ ಇವರಿಬ್ಬರು ಸಿನಿಮಾದಲ್ಲಿ ಮೀಟ್ ಮಾಡಿದ್ರು. ಮೀಟ್ ಮಾಡಿ 10 ವರ್ಷ ಕಾದ ಮೇಲೆ ನಾನು ಹುಟ್ಟಿದೆ. ಮಕ್ಕಳೇ ಆಗಲಿಲ್ಲ ಅಂತ. ಅದಕ್ಕೆ ಅಮ್ಮ ಹರಕೆ ಹೊತ್ಕೊಂಡು ತಿರುಪತಿಗೆ ನಡ್ಕೊಂಡು ಹೋಗಿ ನಾನು ಹುಟ್ಟಿದ್ನಂತೆ. ಅದಕ್ಕೆ ನನಗೆ ಹೆಸರಿಟ್ಟಿದ್ರು ವೆಂಕಟಲಕ್ಷ್ಮಿ ಅಂತ. ಇದು ನಮಗೆ ಗೊತ್ತಿರಲಿಲ್ಲ. ವೆಂಕಟಲಕ್ಷ್ಮಿ ಅಂತ ನನ್ನ ಹೆಸರು. ತಿಮ್ಮಪ್ಪನ ದಯೆಯಿಂದ ಹುಟ್ಟಿರೋದ್ರಿಂದ ವೆಂಕಟಲಕ್ಷ್ಮಿ ಅಂತ. ಅಂದ್ರೆ ಅದೇದು ನಕ್ಷತ್ರ ಎಲ್ಲ ನೋಡಿದಾಗ ನಮ್ಮ ತಾಯಿ ಬಂದು ವೆಂಕಟ ಅನ್ನೋ ಹೆಸರು ಬಂದ್ರೇನೆ ಇಡ್ತೀನಿ ಹುಡುಗ ಆಗಿದ್ರೆ ಅಂತ. ಈವನ್ 5 months ಪ್ರೆಗ್ನೆನ್ಸಿ ಇದ್ದಾಗಲೂ ಕನ್ಫರ್ಮ್ ಆಗಿಲ್ಲ.
ಶಿ ವಾಸ್ ಹ್ಯಾವಿಂಗ್ ಸಮ್ ಪ್ರಾಬ್ಲಮ್ ಅಂಡ್ ಆಲ್ 6th month ಇಂದ ಐ ಥಿಂಕ್ ಯು ಆರ್ ಪ್ರೆಗ್ನೆಂಟ್ ಅಂದ್ರಂತೆ. ನಾನು ತೀರ್ಮಾನ ಮಾಡ್ಕೊಂಡಿಲ್ಲ ಆಗ್ಲೂ ಬರಕ್ಕೆ. 6th monthಗೆ ತೀರ್ಮಾನ ಮಾಡ್ಕೊಂಡು ಓಕೆ ದಿಸ್ ಇಸ್ ದೇ ಆರ್ ಮೈ ಪ್ಯಾರೆಂಟ್ಸ್ ಅಂದ್ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಅವಾಗೆಲ್ಲ ಮನೆಯಲ್ಲೇ ಡೆಲಿವರಿ ಆಯಿತು. ಬಿಕಾಸ್ ಅಪ್ಪ ಬಂದು ಎಲ್ಲಿ ಕರ್ಕೊಂಡು ಹೋಗಬಾರ್ದು, ನನ್ನ ಹೆಂಡತಿ ಇಲ್ಲೇ ಇರಬೇಕು ಅಂತ ತುಂಬ ಸ್ವಲ್ಪ ದುಡ್ಡಿಂದೆಲ್ಲ ತೋರಿಸ್ಕೊಳ್ಳೋದಲ್ವಾ, ಡಾಪಿಕ ತೋರಿಸ್ಕೊಳ್ಳೋಕ್ಕೋಸ್ಕರ ಮನೇಲಿ ಇಟ್ಕೊಂಡಿದ್ರು. ಇನ್ನಷ್ಟು ವಿಚಾರಗಳನ್ನ ಲಕ್ಷ್ಮಿ ಅವರನ್ನ ನಾವು ಕೇಳಿ ತಿಳ್ಕೊಳ್ಳೋಣ. ನೀವು ಕೇಳ್ತಾರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಕಾಂಟೆಸ್ಟ್ ಸ್ಟಾರ್ಟ್ ಮಾಡೋ ಸಮಯ ಬಂದೇ ಬಿಡ್ತು. ಈಗ ಒಂದು ಡೈಲಾಗ್ ಕೇಳಿಸ್ತೀನಿ. ಯಾರು ನೀವು? ನಾನು, ನನ್ನ ಹೆಸರು ಶಾಂತ ಅಂತ. ಏನ್ ಬೇಕಾಗಿತ್ತು? ಏನ್ ಬೇಕು? ನನ್ನ ಕಾರ್ ರೇಡಿಯೇಟರ್ಗೆ ಸ್ವಲ್ಪ ನೀರ್ ಬೇಕು, ಕೊಡ್ತೀರಾ? ಬನ್ನಿ ಒಳಗೆ. ನಿಮ್ ಹೆಸರು ಏನು ಅಂತ? ಶೀಲಾ. ಕೂತ್ಕೊಡಿ, ನೀರ್ ತಂದು ಕೊಡ್ತೀನಿ. ಏನ್ ನೋಡ್ತಾ ಇದ್ದೀರಾ? ಅದು ಆ ಫೋಟೋದಲ್ಲಿರೋರು ಯಾರು? ನಮ್ಮ ಯಜಮಾನ್ರು. ಮದುವೆ ಆಗಿದೆಯಾ? ಆಗಿದೆ. ನಾನು ಬರ್ತೀನಿ. ನೀರು? ಈ ಡೈಲಾಗ್ ಯಾವ ಚಿತ್ರದ್ದು ಅಂತ ನೀವು ನಮಗೆ ತಿಳಿಸ್ಬೇಕು. ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಮೊಬೈಲಲ್ಲಿ BIGBC ಅಂತ ಟೈಪ್ ಮಾಡಿ ಒಂದು ಸ್ಪೇಸ್ ಕೊಟ್ಟು ಚಿತ್ರದ ಹೆಸರು, ನಿಮ್ಮ ಹೆಸರನ್ನ ಟೈಪ್ ಮಾಡಿ ನಮಗೆ 55454 ಈ ನಂಬರ್ಗೆ SMS ಮಾಡಬೇಕು. ಯಾರ್ಯಾರು ಕರೆಕ್ಟ್ ಆನ್ಸರ್ ಕೊಡ್ತೀರೋ ಎಲ್ಲರ ಹೆಸರನ್ನ ನಾವಂತೂ ಕಂಪ್ಯೂಟರ್ಗೆ ಕೊಡ್ತೀವಿ. ಆದರೆ ಕಂಪ್ಯೂಟರ್ ಒಬ್ಬರನ್ನ ಮಾತ್ರ ಸೆಲೆಕ್ಟ್ ಮಾಡುತ್ತೆ, ಅವ್ರಿಗೆ ಮಾತ್ರ ಬಹುಮಾನ ಕೊಡ್ತೀವಿ. ಸೊ ಒಂದು ಕ್ಲೂ ಕೊಡ್ತೀಯಾ? ಈ ಚಿತ್ರನ ಡೈರೆಕ್ಟ್ ಮಾಡಿದವರು AV ಶೇಷಗಿರಿರಾವ್. ಇದನ್ನ ನಿರ್ಮಾಣ ಮಾಡಿದವರು ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು. ಓಕೆ, ಯಾವುದು ಅಂತ ಗೊತ್ತಾಯ್ತಲ್ವಾ? ಬೇಗ ನಿಮ್ಮ ಉತ್ತರನ ನಮಗೆ ಕಳಿಸಿ. ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ನಮ್ ಜೊತೆ ಮಾತುಕತೆ ಮಾಡ್ತಿದ್ದಾರೆ ಲಕ್ಷ್ಮಿ ಅವರು. ಬನ್ನಿ ಅವ್ರ ಜೊತೆ ಮಾತುಕತೆನ ಮುಂದುವರ್ಸೋಣ. ಆ್ಯಂಡ್ ಬ್ರಾಟ್ ಅಪ್ ಬೀಯಿಂಗ್ ಅ ಸಿಂಗಲ್ ಚೈಲ್ಡ್ ತುಂಬ ಮುದ್ದಾಗಿ ಬೆಳೆಸಿದ್ರು. ಓದಿದ್ದೆಲ್ಲ ಮೆಡ್ರಾಸ್, ಚೆನ್ನೈ, ಎವ್ರಿಥಿಂಗ್ ಇನ್ ಚೆನ್ನೈ. ಚೆನ್ನೈಲೇ ಓದ್ಬಿಟ್ಟು ನಮ್ಮ ಒಂದು ಲೆವೆಲ್ ಆದಮೇಲೆ ನಾನು 5th ಓದುವಾಗ ಭರತನಾಟ್ಯಂ ಕಲ್ತ್ಕೊಟ್ರು. ಭರತನಾಟ್ಯಂ ಗುರು ಯಾರು? ಪತ್ತಕುಡಿ ರಾಮಸ್ವಾಮಿಯರ್ ಅಂತ ಪಂದನಲ್ಲೂರು ಪಾಣಿ ಅವರು, ಪಂದನಲ್ಲೂರು ಹಾಸ್ಟೆಲಲ್ಲಿ ಅವ್ರು ಕಲ್ತ್ಕೊಟ್ರು. 14ನೇ ವಯಸ್ಸಲ್ಲಿ 9ನೇ ವಯಸ್ಸಲ್ಲಿ ಕಲಿಯೋಕ್ಕೆ ಶುರು ಮಾಡಿದೆ. 13 ಮುಗಿಯುವಾಗ ಅರಂಗೇಟ್ರ ಮಾಡಿದ್ರು. ಶ್ರೀ ಶಿವಾಜಿ ಗಣೇಶನ್ ಸರ್ ಅವರೇ ಅದಕ್ಕೆ ಪ್ರಿಸೈಡ್ ಮಾಡಿ ಅರಂಗೇಟ್ರಮೆಲ್ಲ ಮಾಡಿದರು. ಅವ್ರು ಹೇಳಿದ್ದೇನೆಂದರೆ ಇವಳು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ಏನು ದೊಡ್ಡ ಡ್ಯಾನ್ಸರ್ ಆಗ್ತಾಳೆ ಅಂತ. ಅಯ್ಯೋ ನನಗದೇ ಅನಿಸಿತ್ತು. ಅದಾದಮೇಲೆ ಅವ್ರ ಜೊತೆಗೆ ಆ್ಯಕ್ಟ್ ಮಾಡೋವಾಗೆಲ್ಲ ಅವ್ರು ಹೇಳಿದರು, ನಾನು ಹೇಳಿದ್ದನ್ನ ಸುಳ್ಳು ಮಾಡಿಬಿಟ್ಟಿಯಲ್ಲ ಕಣೆ, ನೀನು ಡ್ಯಾನ್ಸರೇ ಆಗಿಲ್ವಲ್ಲ, ಆ್ಯಕ್ಟ್ರ್ ಆಗಿದ್ಯಲ್ಲ ಅಂತ. ನಾನು ಅವ್ರ ಹತ್ರ ಹೇಳೋದು, ಆ ಸುಳ್ಳು ಮಾಡಿದಕ್ಕೆ ನೀವೇ ಕಾರಣ, ನಿಮ್ಮನ್ನ ನೋಡಿ ಆಕ್ಟ್ ಮಾಡಬೇಕು ಅನ್ನೋ ಆಸೆ ಬಂದಿದ್ದೀನಿ ಸರ್ ಅಂತ ಹೊಡೆಯೋದು ನಾವು. ಇನ್ನಷ್ಟು ವಿಚಾರಗಳನ್ನ ಲಕ್ಷ್ಮಿ ಅವರಿಂದ ನಾವು ತಿಳ್ಕೊಳ್ಳೋಣ. ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಕಾಂಟೆಸ್ಟ್ ಮಾಡ್ಬೇಕಲ್ವಾ? ಡೈಲಾಗ್ ಹಾಕ್ಬಿಡಿ ಇನ್ನೊಂದ್ಸಲ. ಕೇಳಿಸ್ಕೊಳ್ಳಿ ಡೈಲಾಗು. ಯಾರು ನೀವು? ನಾನು, ನನ್ನ ಹೆಸರು ಶಾಂತ ಅಂತ. ಏನ್ ಬೇಕಾಗಿತ್ತು? ಏನ್ ಬೇಕು? ನನ್ನ ಕಾರ್ ರೇಡಿಯೇಟರ್ಗೆ ಸ್ವಲ್ಪ ನೀರ್ ಬೇಕು, ಕೊಡ್ತೀರಾ? ಬನ್ನಿ ಒಳಗೆ. ನಿಮ್ ಹೆಸರು ಏನು ಅಂತ? ಶೀಲಾ. ಕೂತ್ಕೊಡಿ, ನೀರ್ ತಂದು ಕೊಡ್ತೀನಿ. ಏನ್ ನೋಡ್ತಾ ಇದ್ದೀರಾ? ಅದು ಆ ಫೋಟೋದಲ್ಲಿರೋರು ಯಾರು? ನಮ್ಮ ಯಜಮಾನ್ರು. ಮದುವೆ ಆಗಿದೆಯಾ? ಆಗಿದೆ. ನಾನು ಬರ್ತೀನಿ. ನೀರು?
ಈ ಡೈಲಾಗ್ ಯಾವ ಚಿತ್ರದ್ದು ಅಂತ ನಮ್ಮ ಪ್ರಶ್ನೆ. ನಿಮಗೆ ಉತ್ತರ ಗೊತ್ತಿದ್ರೆ ನೀವು ನಿಮ್ಮ ಮೊಬೈಲಲ್ಲಿ BIGBC ಅಂತ ಟೈಪ್ ಮಾಡಿ ಒಂದು ಸ್ಪೇಸ್ ಕೊಟ್ಟು ಚಿತ್ರದ ಹೆಸರು, ನಿಮ್ಮ ಹೆಸರನ್ನ ಟೈಪ್ ಮಾಡಿ ನಮಗೆ 55454 ಈ ನಂಬರ್ಗೆ SMS ಮಾಡಿ. ಇನ್ನೊಂದು ಕ್ಲೂ ಕೊಡ್ತೀನಿ. ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಲಕ್ಷ್ಮಿ, ಸುಮಲತಾ, ವಜ್ರಮುನಿ, ಪ್ರಭಾಕರ್ ಇವರೆಲ್ಲ ಆಕ್ಟ್ ಮಾಡಿದ್ದಾರೆ. ಇದರಲ್ಲಂತೂ ಒಂದು ಅದ್ಭುತವಾದ ಹಾಡಿದೆ, ಎಂತ ಸೌಂದರ್ಯ ನೋಡು ಅಂತ. ಏನ್ರಿ ಯಾವ್ದೋ ರಾಗದಲ್ಲಿ ಹೇಳ್ಬಿಡ್ರಿ. ಅದ್ ಬೇಡಮ್ಮ, ಎಂಥ ಸೌಂದರ್ಯ ಕಂಡೆ ಆ ಥರ ಇರೋದು. ನನ್ನ ರಾಗದಲ್ಲಿ ನಾನು ಹಾಡ್ಬಿಟ್ಟೆ. ನೀವೇ ಆಮೇಲೆ ಇನ್ನೊಂದು ಇದೆಯಲ್ಲ, ಇದು ರಾಮ ಮಂದಿರ, ಇದು ಎಂತ ಸುಂದರ ಅಂತ ಏನೋ ಇದೆಯಲ್ಲ, ಇದು ರಾಮ ಮಂದಿರ ನೀ ರಾಮಚಂದಿರ ಅಂತಿರೋದು. ರಾಮಚಂದ್ರ ನಾನೇನ್ ಮಾಡ್ಬೇಕು ಗೊತ್ತಾ, ನಿಮ್ ಹಾಡು ಕೇಳಿ ರಾಮ್ ರಾಮ ರಾಮಚಂದ್ರ ಅನ್ಬೇಕು. ಉತ್ತರ ಗೊತ್ತಾಯ್ತಲ್ಲ. ಬೇಗ ಬೇಗ ನಿಮ್ಮ ಉತ್ತರಗಳನ್ನು ನಮಗೆ ಕಳಿಸಿ, ನಾವು ಮುಂದುವರಿಸ್ತೀವಿ ಮಾತುಕತೆ ಲಕ್ಷ್ಮಿ ಅವ್ರ ಜೊತೆ. ಏನ್ ಗೊತ್ತಾ, ಲಕ್ಷ್ಮಿ ಅವರು ಅಂದ್ರೆ ಇವಾಗ ಇನ್ನೊಂದು ಹೆಸರು ಸೇರಿಸ್ಕೋ, ತಿರುಪತಿ ತಿಮ್ಮಪ್ಪ ಅಂದ್ರೆ ವೆಂಕಟರಮಣನ ದಯೆಯಿಂದ ಇವರು ಜನಿಸಿದ್ರಿಂದ ಇವ್ರ ತಾಯಿ ಇವರಿಗೆ ಇಟ್ಟ ಹೆಸರು ವೆಂಕಟಲಕ್ಷ್ಮಿ. ಇವರ ಆಟ ಪಾಠಗಳ ಬಗ್ಗೆ ಈಗ ನಾವು ಮುಂದೆ ಪ್ರಶ್ನೆಗಳನ್ನ ಕೇಳೋಣ ಅಲ್ವಾ? ಹೇಳಿ ಮೇಡಮ್, ನೀವು ಓದಿದ್ದು ಮತ್ತೆ ನಿಮ್ಮ ಯಾವ ಆಟದಲ್ಲಿ ಬಹಳ ಇಂಟ್ರೆಸ್ಟ್ ಇತ್ತು, ಹೆಂಗ್ ಆಡ್ತಿದ್ರಿ ಬಾಲ್ಯದಲ್ಲಿ, ಅದನ್ನ ಒಂಚೂರು ಹೇಳ್ತೀರಾ? ಬೈ 16 when I was doing my final year school, ಆವಾಗೆಲ್ಲ ಮೆಟ್ರಿಕ್ಯುಲೇಷನ್ ತಾನೆ ಓದುವಾಗ ಜಯಕಾಂತನವರು ಈಗ ತಾನೇ ಹಿ ರೀಸೆಂಟ್ಲಿ ಪಾಸ್ಟ್ 3 days ಬ್ಯಾಕ್, ದ ಗ್ರೇಟ್ ರೈಟರ್ ಜಯಕಾಂತನ್ ಅವರು, ಮಲ್ಯಂ ರಾಜಗೋಪಾಲ್ ಅಂತ ಡೈರೆಕ್ಟರ್, ಅವರೆಲ್ಲ ಒಂದು ಕಡೆ ಆಫೀಸಲ್ಲಿದ್ದರು. ಅವ್ರ ಆಫೀಸ್ ಕೆಳಗಡೆ SV ಸಹಸ್ರನಾಮಂ ಅಂತ, ಹಿ ವಾಸ್ ದೋಸ್ ಡೇಸ್ ಆಕ್ಟರ್, ಹೀರೋ, ಎವ್ರಿಬಡಿ, ಈಸ್ಟರ್ನ್ ಸಹಸ್ರನಾಮಂ ಅವರು. ಅವ್ರ ಮಗಳು ನಾನು ಅವ್ರ ಮನೇಲಿ ಯಾವಾಗಲೂ ಶಟ್ಲ್ ಆಡ್ತಾ ಇರ್ತೀವಿ. ನಮ್ದು ಒಂದೊಂದು ಸ್ಟೇಜಲ್ಲಿ ಆಡ್ತೀವಿ, ಅಲ್ಲಿ ಆಡ್ತೀವಿ, ಅಲ್ಲಿಂದ ಕುಡುಕರಿರ್ತಾರಲ್ಲ ಇಲ್ಲಿ ಕುಡಿತಾರೆ, ಆಮೇಲೆ ಅವನ್ನ ಬಿಟ್ಟೋಗಿ ಅಲ್ಲಿ ಕುಡಿತಾರೆ, ಅಲ್ಲಿ ಬಿಟ್ಟೋಗಿ ಕುಡಿತಾರೆ, ಆ ರೀತಿ ನಾವು ಶಟ್ಲ್ ಆಡೋದು. ಅವಳ ಮನೆಯಲ್ಲಿ 11 ಗಂಟೆ ಮನೆ ಊಟ, 10 ಗಂಟೆಗೆ ಊಟ ಮಾಡಿಬಿಟ್ಟು ಓಡ್ಬಿಡೋದು, 11 ಗಂಟೆಗೆ ಅವಳ ಮನೇಲಿ ಶಟ್ಲ್ ಆಡೋದು. ಅಲ್ಲಿಂದ ಇಂಡೋರ್ ಪಂಜಾಬ್ ಅಸೋಸಿಯೇಷನಲ್ಲಿ ಹೋಗಿ ಇಂಡೋರಲ್ಲಿ ಶಟ್ಲ್ ಆಡೋದು. ಅಲ್ಲಿಂದ 2 ಗಂಟೆ 3 ಗಂಟೆಗೆ ಇನ್ನೊಂದು ಮನೆ ಅಲ್ಲಾಡೋದು. ಇಲ್ಲ ಅದು ಎಲ್ಲ ಈ ಶಟ್ಲೊಂದೇ ಆಡ್ಕೊಂಡು, ಇವತ್ತು ನಾನು ಗೆದ್ದೆ ನೀನು ಗೆದ್ದೆ ಏನೋ ದೊಡ್ಡ ಕಪ್ ಕೊಡೋ ಥರ ಏನೂ ಇಲ್ಲ. ಒಂದು ಕಡಲೆಕಾಯಿ ಸಿಗಲ್ಲ, ಸುಮ್ಮನೆ ಹಿಂಗೆ ಸುತ್ಕೊಂಡು ಆಡ್ಕೊಂಡು ಬರೋದು. ದೋಸ್ ಡೇಸ್ ಅದೊಂದೇ ನಮಗೆ ಎಂಟರ್ಟೈನ್ಮೆಂಟ್ ಅನ್ನೋದು ಏನೂ ಇಲ್ಲ. ಇನ್ನಷ್ಟು ವಿಚಾರಗಳನ್ನ ಲಕ್ಷ್ಮಿ ಅವರಿಂದ ನಾವು ಕೇಳಿ ತಿಳ್ಕೊಳ್ಳೋಣ. ನೀವು ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಲೈವ್ ಸೂಪರ್ ಗುರು ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಿ ರೆಟ್ರೋ ಟಾಕೀಸ್, ಬೆಳ್ಳಿತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಇಡೀ ವಾರ ನಾವು ನಮ್ಮ ಅದ್ಭುತವಾದ ತಾರೆ ಲಕ್ಷ್ಮಿ ಅವ್ರ ಜೊತೆ ಮಾತಾಡ್ತಿದ್ದೀವಿ. ಅದಕ್ಕೂ ಮುಂಚೆ ನಮ್ಮ CK ಚಂದ್ರು ಅವರು ಕಾಂಟೆಸ್ಟ್ ಅಂತ ಒದ್ದಾಡ್ತಿದ್ದಾರೆ. ಎಲ್ಲರೂ ಆಗ್ಲೇ ಬೇಕಾದಷ್ಟು ಉತ್ತರಗಳನ್ನ ಕೊಡ್ತಿದ್ದಾರೆ. ಅವ್ರ ಹಾಡು ಕೇಳಿ ಅಲ್ಲ, ನಾನು ಹಾಡಿದ ತಕ್ಷಣ ಜನಗಳಿಗೆ ಗೊತ್ತಾಗೋಯ್ತು ಆ ಸಿನಿಮಾ ಯಾವುದು ಅಂತ. ಓಕೆ, ಈಗ ಕೇಳಿಸ್ಕೊಳ್ಳಿ ಈ ಡೈಲಾಗು. ಯಾರು ನೀವು? ನನ್ನ ಹೆಸರು ಶಾಂತ ಅಂತ. ಏನ್ ಬೇಕಾಗಿತ್ತು? ಏನ್ ಬೇಕು? ನನ್ನ ಕಾರ್ ರೇಡಿಯೇಟರ್ಗೆ ಸ್ವಲ್ಪ ನೀರ್ ಬೇಕು, ಕೊಡ್ತೀರಾ? ಬನ್ನಿ ಒಳಗೆ. ನಿಮ್ ಹೆಸರು ಏನು ಅಂತ? ಶೀಲಾ. ಕೂತ್ಕೊಡಿ, ನೀರ್ ತಂದು ಕೊಡ್ತೀನಿ. ಏನ್ ನೋಡ್ತಾ ಇದ್ದೀರಾ? ಅದು ಆ ಫೋಟೋದಲ್ಲಿರೋರು ಯಾರು? ನಮ್ಮ ಯಜಮಾನ್ರು. ಮದುವೆ ಆಗಿದೆಯಾ? ಆಗಿದೆ. ನಾನು ಬರ್ತೀನಿ. ನೀರು? ಈ ಡೈಲಾಗ್ ಯಾವ ಚಿತ್ರದ್ದು ಅಂತ ನೀವು ನಮಗೆ ತಿಳಿಸ್ಬೇಕು. ನೀವೇನು ಮಾಡಬೇಕು ಅಂದರೆ ನಿಮ್ಮ ಮೊಬೈಲಲ್ಲಿ BIGBC ಅಂತ ಟೈಪ್ ಮಾಡಿ ಒಂದು ಸ್ಪೇಸ್ ಕೊಟ್ಟು ಚಿತ್ರದ ಹೆಸರು, ನಿಮ್ಮ ಹೆಸರನ್ನ ಟೈಪ್ ಮಾಡಿ ನಮಗೆ 55454 ಈ ನಂಬರ್ಗೆ SMS ಮಾಡಿ. ಯಾರ್ಯಾರು ಸರಿಯಾದ ಉತ್ತರ ಕೊಡ್ತಿರೋ ನಿಮ್ಮೆಲ್ಲರ ಹೆಸರನ್ನ ನಾವು ಕಂಪ್ಯೂಟರ್ಗೆ ಕೊಡ್ತೀವಿ. ಕಂಪ್ಯೂಟರ್ ಒಬ್ಬರನ್ನ ಆಯ್ಕೆ ಮಾಡುತ್ತೆ, ಅವ್ರಿಗೆ ಮಾತ್ರ ಬಹುಮಾನವನ್ನು ಕೊಡ್ತೀವಿ. ಇನ್ನೊಂದು ಕ್ಲೂ ಕೊಡ್ತೀನಿ, ಈ ಚಿತ್ರದ ಸಂಗೀತ ನಿರ್ದೇಶಕರು ಉಪೇಂದ್ರ ಕುಮಾರ್ ಅವರು. ಎಲ್ಲ ಹಾಡುಗಳನ್ನ ಬರೆದಿದ್ದು ಚಿ ಉದಯಶಂಕರ್ ಅವರು. 1980ರಲ್ಲಿ ಈ ಸಿನಿಮಾ ಬಿಡುಗಡೆ ಆಯಿತು. ಭಾಳ ಜನ ಕರೆಕ್ಟ್ ಉತ್ತರ ಕೊಟ್ಟಿದ್ದೀರಾ. ಲಕ್ಷ್ಮಿ ಅವರು ಮತ್ತು ರಾಜ್ಕುಮಾರ್ ಅವರು ಆಕ್ಟ್ ಮಾಡಿದಂಥ ಸಿನಿಮಾ. ಸೊ ಬೇಗ ಬೇಗ ನಿಮ್ಮ ಉತ್ತರಗಳನ್ನ ನಮಗೆ ಕಳಿಸಿ, ನಾವು ಮುಂದುವರಿಸ್ತೀವಿ ಲಕ್ಷ್ಮಿ ಅವ್ರ ಜೊತೆ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ಕೇಳುವಂತ ಒಂದು ಕಾರ್ಯವನ್ನ. ಲಕ್ಷ್ಮಿ ಮೇಡಮ್, ಇವಾಗ ನೀವು ಚಿತ್ರರಂಗಕ್ಕೆ ಹೇಗೆ ಪ್ರವೇಶ ಮಾಡಿದ್ರಿ ಅದ್ರ ಬಗ್ಗೆ ಒಂದಷ್ಟು. ಅದಕ್ಕಿಂತ ಲಿಂಕ್ಡ್ ಆಗಿ ಕೇಳಬೇಕು ಅಂದ್ರೆ ಅವರ ತಾಯಿ ಹೆಂಗೆ ಬೆಳೆಸಿದ್ರು. ಯಾಕಂದ್ರೆ ಒಬ್ಬಳೆ ಮಗಳು,
ಸೊ ಒಂಥರ ತುಂಬ ಮುತುವರ್ಜಿಯಿಂದ ಬೆಳೆಸಿರ್ತಾರೆ. ಹೀಗಿರುವಾಗ ಸಿನಿಮಾ ರಂಗಕ್ಕೆ ಬರೋಕ್ಕೆ ಹೆಂಗಾಯಿತು, ನಿಮಗೆ ಅವಕಾಶ ಹೆಂಗೆ ಕೊಟ್ಟರು, ಯಾವ ಥರ ಅದಾಯಿತು ಅಂತ ಒಂದು ಹೇಳ್ತೀರಾ? ಈ ಜಯಕಾಂತನ್ ಮಲ್ಯಂ ರಾಜಗೋಪಾಲ್ ಅವರು ಮೇಲಿಂದ ಆಫೀಸ್ನ ನನ್ನನ್ನು ನೋಡಿದ್ರು. ಈ ಹುಡುಗಿ ಚೆನ್ನಾಗಿರ್ತಾಳೆ ನಮ್ಮ ಆ್ಯಕ್ಟಿಂಗ್ ಮಾಡೋಕ್ಕೆ ಅಂತ. ಅವ್ರು ಬಂದರು, ಅಮ್ಮ ನೀನು ಯಾರಮ್ಮ, ಯಾರ ಮಗಳು ಅಂತ. ನಾನು ನನ್ನ ತಾಯಿ ಮಗಳು ಅಂದೆ. ಕರೆಕ್ಟ್, ಇವಳೇ ಬೇಕು ನಮಗೆ ಅಂದ್ಬಿಟ್ರು. ಹೇಳಿದ ತಕ್ಷಣ ನಾನು ಬ್ಯುಸಿ ಆಡೋಕ್ಕೆ, ದಟ್ 16 years ಆ್ಯಂಡ್ ಮೋರ್ ಓವರ್ ಬೀಯಿಂಗ್ ಅ ಸಿಂಗಲ್ ಚೈಲ್ಡ್, ನನ್ನನ್ನು ಸ್ವಲ್ಪ ನಮ್ಮ ತಾಯಿ ಯಾವಾಗಲೂ ಒಂದು ಮಾತ್ರ ಹೇಳಿದರು, ಕಂಪೇರ್ ಟು ಮೈ ಅದರ್ ಕಸಿನ್ಸನ್ನು ನನ್ನನ್ನು ಹುಡುಗನ ಥರ ಬೆಳೆಸ್ಬಿಟ್ಲಮ್ಮ. ನಾನು ಮೋಸ್ಟ್ ಆಫ್ ದ ಬಾಯ್ಸ್ ಜೊತೆಗೆ ಗಿಲ್ಲಿ ಅಂತಾರಲ್ಲ, ಅದು ಕ್ರಿಕೆಟು ಅದೆಲ್ಲ ಆಡಿದ್ದೀನಿ, ರೋಡಲ್ಲೆಲ್ಲ ಆಡಿದ್ದೀನಿ. 10 ವಯಸ್ಸಲ್ಲ, ಈ 14 ವಯಸ್ಸಾದ್ಮೇಲೆ ಒಳಗೆ ಬಾ ಅಂದ್ಬಿಟ್ರು. ಅಯ್ಯೋ ಇದು ಯಾಕಪ್ಪ ಬಂತು, ಒಳಗೆ ಬರೋಕೆ ಹೇಳ್ತಾರಲ್ಲ ಅಂತ. ಆಗಲೂ ಬಿಟ್ಟರೆ ಅವ್ರ ಜೊತೆಗೆ ಸೈಕ್ಲು ಗಿಲ್ಲಿ, ಸ್ವಲ್ಪ ಮರ ಹತ್ತೋದು ಇದೆಲ್ಲ ಇತ್ತು. ಅಮ್ಮ ಹೇಳೋದೇನೆಂದರೆ, ಇದರಲ್ಲಿ ಹುಡುಗ ಹುಡುಗಿ ಅಂತ ಏನಿಲ್ಲ, ಧೈರ್ಯವಾಗಿ ಬೆಳೆಸ್ಬೇಕು. ಒಬ್ಬಳೇ ಆಗಿರೋದ್ರಿಂದ ಅವಳನ್ನ ನಾನು ಧೈರ್ಯ ಇಲ್ಲ ಅಂತ ಒಂಥರ ಕೈಯಲ್ಲಿ ಹಿಡ್ಕೊಂಡು ಬೆಳೆಸಿದ್ರೆ ನಾಳೆ ಮುಂದೆಯಿಂದ ಏನಾದರೂ ಪ್ರಾಬ್ಲಮ್ ಅಂದರೆ ಶಿ ಕಾಂಟ್ ಫೇಸ್ ಇಟ್ ಅಂತ ಅಮ್ಮ ಕೊಟ್ಟಿದ್ದ ಆ ಧೈರ್ಯ ಒಂದು ನನಗೆ ಹೆಲ್ಪ್ ಆಯಿತು. ಇವ್ರು ಈ ಥರ ಕೇಳಿದ ಮೇಲೆ ನೀನು ಆ್ಯಕ್ಟ್ ಮಾಡೋಕ್ಕೆ ಬರ್ತೀಯಾ ಅಂತ. ಯಾವುದೆಲ್ಲ ಆ್ಯಕ್ಟ್ ಮಾಡಬೇಕು? ಸಿನಿಮಾದಲ್ಲಿ ದುಡ್ಡು ಎಷ್ಟು ಕೊಡ್ತೀರಾ ಅಂದರೆ ಸಿನಿಮಾದಲ್ಲಿ ದುಡ್ಡು ಹೆಚ್ಚಿರುತ್ತೆ ಅಂತ ಅಭಿಪ್ರಾಯ ಈಗಲೂ ಇದೆ, ಆಗಲೂ ಇತ್ತು. ವಂಡರ್ಫುಲ್. ಯಾವ ಸಿನಿಮಾ ಅದು, ಎಷ್ಟು ದುಡ್ಡು ಬಂತು, ಇವೆಲ್ಲ ಡೀಟೇಲ್ಸ್ ತಿಳ್ಕೊಳ್ಳೋಣ ಒಂದು ಬ್ರೇಕ್ ನಂತರ. ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಈಗ ಉತ್ತರ ಕೊಡೋ ಸಮಯ ಬಂದೇ ಬಿಡ್ತು. ಇನ್ನೊಂದ್ಸಲಿ ಡೈಲಾಗ್ ಕೇಳಿಸ್ಕೊಳ್ಳಿ. ಯಾರು ನೀವು? ನಾನು, ನನ್ನ ಹೆಸರು ಶಾಂತ ಅಂತ. ಏನ್ ಬೇಕಾಗಿತ್ತು? ಏನ್ ಬೇಕು? ನನ್ನ ಕಾರ್ ರೇಡಿಯೇಟರ್ಗೆ ಸ್ವಲ್ಪ ನೀರ್ ಬೇಕು, ಕೊಡ್ತೀರಾ? ಬನ್ನಿ ಒಳಗೆ. ನಿಮ್ಮ ಹೆಸರು ಏನು ಅಂತ? ಶೀಲಾ. ಕೂತ್ಕೊಡಿ, ನೀರ್ ತಂದು ಕೊಡ್ತೀನಿ. ಏನ್ ನೋಡ್ತಾ ಇದ್ದೀರಾ? ಅದು ಫೋಟೋದಲ್ಲಿರೋರು ಯಾರು? ನಮ್ಮ ಯಜಮಾನ್ರು. ಮದುವೆ ಆಗಿದೆಯಾ? ಆಗಿದೆ. ನಾನು ಬರ್ತೀನಿ. ನೀರು? ಈ ಡೈಲಾಗ್ ಯಾವ ಚಿತ್ರದ್ದು ಅಂತ ನಮ್ಮ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ರವಿಚಂದ್ರ. ರಾಜ್ಕುಮಾರ್ ಲಕ್ಷ್ಮಿ ಅವರು ಆಕ್ಟ್ ಮಾಡಿದಂತ, ರಾಜ್ಕುಮಾರ್ ಮತ್ತು ಲಕ್ಷ್ಮಿ ಅವರು ಆಕ್ಟ್ ಮಾಡಿದಂತ ಸಿನಿಮಾಗಳಲ್ಲಿ ಇದು ಕೂಡ ಒಂದು ಸೂಪರ್ ಹಿಟ್ ಸಿನಿಮಾ. ಇದರಲ್ಲಿರೋ ಹಾಡು ನಂಗೆ ತುಂಬಾನೇ ಇಷ್ಟ. ಎಂತ ಸೌಂದರ್ಯ ಕಂಡೆ ಅಲ್ವಾ. ಇವಾಗ ಕಾಲರ್ ಅಂದ್ರೆ ಅದಕ್ಕೆ ಮುಂಚೆ ಯಾರು ಇದನ್ನ ಗೆದ್ದಿದ್ದಾರೆ? ತುಂಬಾ ಜನ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಎಲ್ಲರ ಹೆಸರನ್ನ ಕಂಪ್ಯೂಟರ್ ಕೊಡ್ತಾ ಇದೀವಿ. ಈಗ ಒಬ್ಬರನ್ನ ಸೆಲೆಕ್ಟ್ ಮಾಡೋದು ಕಂಪ್ಯೂಟರ್. ನೋಡೋಣ ಯಾರು ಅಂತ. ಹಲೋ ಹಲೋ, ನಮಸ್ಕಾರ. ಶ್ರೀಶೈಲ ಅವರಾ? ನಮಸ್ಕಾರ ಸರ್. ನಮಸ್ಕಾರ, ನಾನು ಸಿಹಿ ಕೈ ಚಂದ್ರು 92.7 ಬಿಗ್ ಎಫ್ಎಂ ಇಂದ ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಸರ್, ಫಸ್ಟ್ ಕ್ಲಾಸ್. ನೋಡಿ, ನನ್ನ ಜೊತೆ ಗೀತಾ ಇದ್ದಾಳೆ, ಮಾತಾಡಿ. ನಮಸ್ತೆ ಶ್ರೀಶೈಲ ಅವರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಮೇಡಮ್, ನೀವ್ ಹೇಗಿದ್ದೀರಾ ಮೇಡಮ್? ಫಸ್ಟ್ ಕ್ಲಾಸ್. ಶ್ರೀಶೈಲ ತುಂಬಾ ನಿಮ್ದು ಫ್ಯಾನ್ ಮೇಡಮ್ ನಾನು. ಥ್ಯಾಂಕ್ ಯು. ಬಹಳ ಚೆನ್ನಾಗಿ ಕಾರ್ಯಕ್ರಮ ಮೂಡ್ ಬರ್ತಾ ಇದೆ ಮೇಡಮ್. ಥ್ಯಾಂಕ್ ಯು. ಆಗ್ತಾ ಇದೆ. ಥ್ಯಾಂಕ್ ಯು. ನಮ್ದು ಫಿಲ್ಮ್ ಇಂಡಸ್ಟ್ರಿ ಎಲ್ಲ ಇಷ್ಟು ಹೇಳ್ತಾ ಇದಾರಲ್ಲ, ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗ್ತಾ ಇದೆ. ವಿಷಯಗಳು ತುಂಬಾ ತಿಳ್ಕೊಂಡಿದ್ದೀನಿ ನಾನು. ದೊಡ್ಡ ಫ್ಯಾನ್ ಸರ್ ನಾನು. ವಂಡರ್ಫುಲ್. ಸೊ ಶ್ರೀಶೈಲ ಅವರೇ, ನಾವು ಒಂದು ಪ್ರಶ್ನೆ ಕೇಳಿದ್ವಿ. ಆ ಪ್ರಶ್ನೆಗೆ ನೀವು ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ನಮ್ಮ ಕಂಪ್ಯೂಟರ್ ನಿಮ್ಮ ಹೆಸರನ್ನ ಸೆಲೆಕ್ಟ್ ಮಾಡಿದೆ. ರವಿಚಂದ್ರ ಸರಿಯಾದ ಉತ್ತರ. ಕಂಗ್ರಾಚುಲೇಷನ್ಸ್. ನಿಮ್ಗೆ ಬಹುಮಾನ ಕೊಡ್ತಾ ಇದೀವಿ. 92.7 ಬಿಗ್ ಎಫ್ಎಂ ಇಂದ ಯಾರಾದ್ರೂ ನಿಮ್ಮನ್ನ ಸಂಪರ್ಕಿಸ್ತಾರೆ, ನೀವು ಬಂದು ನಿಮ್ಮ ಬಹುಮಾನನ ಕಲೆಕ್ಟ್ ಮಾಡ್ಕೊಂಡು ಹೋಗಿ. ಓಕೆ ಸರ್, ಥ್ಯಾಂಕ್ ಯು. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ಸ್. ಬಾಯ್. ಥ್ಯಾಂಕ್ ಯು ಸರ್. ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ಲಕ್ಷ್ಮಿ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಓನ್ಲಿ ಆನ್ ರೆಟ್ರೋ ಟಾಕೀಸ್, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ವೆಂಕಟಲಕ್ಷ್ಮಿ ಮೇಡಮ್, ಲಕ್ಷ್ಮಿ ಮೇಡಮ್, ನಿಮ್ಗೆ ಇನ್ನೊಂದು ಪ್ರಶ್ನೆ. ನಿಮ್ ತಂದೆಯವರು ವೈವಿ ರಾವ್ ಅಂದ್ರೆ ವೆಂಕಟೇಶ್ವರ ರಾವ್ ಅಲ್ಲ? ಇಲ್ಲ, ವೈ ವರದರಾವ್ ಅವರನವರು ಇವ್ರು ಬೇರೆ. ನೀವು ಹೇಳೋ ವೈ ವೆಂಕಟೇಶ್ವರ ರಾವ್ ಬೇರೆ. ಅವರು ಎರ್ರಗುಡಿಪಾಟಿ ವರದರಾವ್. ಓಕೆ. ಎರ್ರಗುಡಿಪಾಟಿ ವರದರಾವ್ ಅವರು ನಮ್ಮ ತಂದೆ. ಹಿ ಇಸ್ ಅ ವೆರಿ ಸೀನಿಯರ್ ಪರ್ಸನ್. ರಾಜ್ಕುಮಾರ್ ಸರ್ ಇಟ್ಕೊಂಡು ಅವ್ರು ಪಿಕ್ಚರ್ ಮಾಡಿದ್ದಾರೆ. ಓಕೆ. ಅದೇ ಪ್ರಥಮ ಟಾಕಿ ಚಿತ್ರ ಕೂಡ ಇವರೇ ನಿರ್ದೇಶನ ಮಾಡಿದಲ್ವಾ, ಸತಿ ಅನಸೂಯ? ಹಿ ಇಸ್ ದ ಫಸ್ಟ್ ಪರ್ಸನ್ ಹೂ ಹಸ್ ಡನ್ ಇಟ್. ಅದಕ್ಕೋಸ್ಕರ ನಾನೇ ಅವಾರ್ಡ್ ತಗೊಂಡಿದ್ದೆ ಅವ್ರ ಪರವಾಗಿ.
ನಮ್ಮ ಇದು ಅವಾರ್ಡ್ ಇದನ್ನ ಜೂಬ್ಲಿ ನಡೀತಲ್ಲ 2-3 years ಬ್ಯಾಕ್, ಅವಾಗ ಐ ಓನ್ಲಿ ರಿಸೀವ್ಡ್ ಅವಾರ್ಡ್ ಆನ್ ಬಿಹಾಫ್ ಆಫ್ ಹಿಮ್. ಐ ವಾಸ್ ಸೋ ಹ್ಯಾಪಿ. ನನಗೋಸ್ಕರನ ಅವಾರ್ಡ್ ಕೊಟ್ರು. ಅದಕ್ಕಿಂತ ನನಗೆ ತುಂಬಾ ಸಂತೋಷ ಏನಾಯ್ತಂದ್ರೆ, ಆವಾಗ ಚೀಫ್ ಮಿನಿಸ್ಟರ್ ಇವರಿದ್ರು, ಯಡಿಯೂರಪ್ಪ ಅವರಿದ್ರು. ಪ್ರೊಡ್ಯೂಸರ್ ಆಗಿದ್ದು, ಅವರ ಪ್ರೊಡ್ಯೂಸರ್ ಮೊಮ್ಮಗ ಬಂದಿದ್ರು, ಮಗ ಬಂದಿದ್ರು. ಪ್ರೊಡ್ಯೂಸರ್ ಅವ್ರ ಹೆಸರು ಮರ್ತ್ಬಿಟ್ಟೆ, ದೊಡ್ಡವರು. ಅವ್ರ ಮಗ ಬಂದಿದ್ರು. ಹೀರೋ ಆಕ್ಟ್ ಮಾಡಿದ್ದು ಯಾರಂದ್ರೆ ಲೋಕೇಶ್ ಅವ್ರ ತಂದೆ ಸುಬ್ಬಯ್ಯ ನಾಯ್ಡು ಅವರು ಹೀರೋ. ಲೋಕೇಶ್ ಮಗ ಸೃಜನ್ ಬಂದ. ಸೃಜನ್ ಒಂದ್ ಕಡೆ, ನಾನೊಂದ್ ಕಡೆ ಅವಾರ್ಡ್ ನಿಂತ್ಕೊಂಡು ವಿ ಫೆಲ್ ಸೋ ಪ್ರೌಡ್ ರಿಯಲಿ. ಈಗ ಜುಮ್ ಅಂತದೆ. ಯಾಕೆ ಅದಾದ್ಮೇಲೆ ನನಗೆ ಕೊಟ್ಟರು, ಬಿಕಾಸ್ ಯು ಆರ್ ಸರ್ವಿಸ್ ಟು ಇನ್ ದಿಸ್ ಫಿಲ್ಮ್ ಇಂಡಸ್ಟ್ರಿ ಅಂತ. ಅವಾಗ ನನ್ನ ದೊಡ್ಡ ಮಗಳು ಹೇಳ್ತಾಳೆ, ಅಮ್ಮ ವೆನ್ ಇಫ್ ಯು ನಥಿಂಗ್ ರಾಂಗ್ ಇನ್ ಸೇಯಿಂಗ್, ನಾಳೆ ಏನಾದ್ರೂ ಅವಾರ್ಡ್ ಕೊಟ್ರೆ ನಾನು ತಗೊಳ್ಳಲ್ಲ ನಿನ್ ಪರವಾಗಿ. ಅಯ್ಯೋ, ಇಟ್ಸ್ ಅ ಗ್ರೇಟ್ ಆನರ್ ಅಂತ. ಅದು ರಿಯಲಿ ಗ್ರೇಟ್ ಆನರ್ ಮೈ ಫಾದರ್ ಹ್ಯಾಸ್ ಬೆಸ್ಟೋಡ್ ಆನ್ ಮೀ. ಅವ್ರಿಗೋಸ್ಕರ ಐ ಜಸ್ಟ್ ಕಲೆಕ್ಟೆಡ್ ದ ಅವಾರ್ಡ್. ಇನ್ನಷ್ಟು ವಿಚಾರಗಳನ್ನ ನಾವು ಲಕ್ಷ್ಮಿ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ನೀವು ಕೇಳ್ತಾರಿ 92.7 ಬಿಗ್ FM ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ FM ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ FM ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್ ಬೆಳ್ಳಿತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಈಗ ನಮ್ಮ ಜೂಲಿ ಲಕ್ಷ್ಮಿ, ವೆಂಕಟಲಕ್ಷ್ಮಿ, ನಮ್ಮ ಮಹಾಲಕ್ಷ್ಮಿ, ಸೌಂದರ್ಯ ಲಕ್ಷ್ಮಿ ಇವರ ಹತ್ರ ಒಂದು ಪ್ರಶ್ನೆ ಕೇಳಲೇಬೇಕು. ಏನಂದರೆ, ಮೇಡಮ್, ನಿಮ್ಮ ತಂದೆಯವರು ಮೊದಲ ಟಾಕಿ ಚಿತ್ರ ನಿರ್ದೇಶನ ಮಾಡಿದ್ದು ಅಂದರೆ ಸತಿ ಅನಸೂಯ. ಸೊ ಅವ್ರ ಬಗ್ಗೆ ನಾವು ಇನ್ನಷ್ಟು ವಿಷಯಗಳನ್ನ ತಿಳ್ಕೊಬೇಕು. ಅಂದರೆ ನಿಮ್ಮ ತಂದೆ ನಿರ್ದೇಶಕ ವೈ.ವಿ. ರಾವ್ ಅವ್ರ ಬಗ್ಗೆ, ಅವರೇ ನಿಮಗೆ ಚಿತ್ರರಂಗಕ್ಕೆ ಬರೋದಕ್ಕೆ ಪ್ರೇರೇಪಣೆ ಮಾಡಿದ್ದ? ಹೇಗೆ ಅವರೇ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದ? ಇಲ್ಲ, ದಟ್ ವಾಸ್ ಆಕ್ಚುಲಿ ಮೈ ಫಾದರ್ ಅಂಡ್ ಮದರ್, ದೇ ವರ್ ಸೆಪರೇಟೆಡ್ ವೆನ್ ಐ ವಾಸ್ 6 years. ಐ ಆಮ್ ಅ ಸಿಂಗಲ್ ಪ್ಯಾರೆಂಟ್ ಚೈಲ್ಡ್. 6 years ಅಂದರೆ by 5 ಇಂದಾನೆ ದೇ ವರ್ ಸೆಪರೇಟೆಡ್ ಬಿಕಾಸ್ ದ ಪರ್ಸನಲ್ ಮ್ಯಾಟರ್. ಅಂಡ್ ಮೈ ಫಾದರ್ ಆಲ್ರೆಡಿ ತಾಯಿ ಇರೋವಾಗಲೇ ಹಿ ವೆಂಟ್ ಅಂಡ್ ಮ್ಯಾರಿಡ್ ಅನ್ ಅದರ್ ಪರ್ಸನ್ ಅಂತಾರೆ. ಅಂಡ್ ದೇರ್ಸ್ ಅನ್ ಅದರ್ ಸಿಸ್ಟರ್ ಹೂಸ್ ಮೈ ಸ್ಟೆಪ್ ಸಿಸ್ಟರ್, ಶಿ ಇಸ್ ದೇರ್ ಇನ್ ಬೆಂಗಳೂರಲ್ಲಿ ಇದ್ದಾರೆ. ಅದೇ ತಂದೆ ಮನೆ ಅಲ್ಲ, ಪಾಪ ಅದು ಅವಳ ಮನೆ. ಸರಸ್ವತಿ ಅಂತ ಬರೆದಿರುತ್ತೆ, ಅದು ನಮ್ಮ ತಂದೆ ಮನೆ ಕಟ್ಟಿದ್ದದು. ಮನೆಯಲ್ಲಿ ಬೆಳೆದಿರೋದೆಲ್ಲ ನಾವೇ. ಅವಳಿಗೆ ಕೊಟ್ಟಿದ್ದಾರೆ ತಂದೆ, ಅವಳಿಗೆ ಮಕ್ಕಳಿದ್ದಾರೆ. ದಟ್ ಇಸ್ ದಟ್ ಸಪ್ರೇಟ್ ಪಾರ್ಟ್. ಅದು ತಂದೆಯಿಂದ ಬೇರೆ ಆಗ್ಬಿಟ್ಟು ನಮ್ಮ ತಾತ ಮನೆಯಲ್ಲೇ ಬೆಳೆದಿದ್ದು ನಾನು. ನಮ್ಮ ತಾಯಿಯವರ ತಂದೆ ಆ ಅಜ್ಜನ ಮನೇಲಿ ಬೆಳೆದಿದ್ದು. ಇಟ್ ವಾಸ್ ಟೋಟ್ಲಿ ಇನ್ ಸೌತ್ ಇಂಡಿಯನ್ ತಮಿಳ್ನಾಡು ಸ್ಟೈಲಲ್ಲೇ ಫುಲ್ಲಾಗಿ ಬೆಳೆದಿದ್ದು, ಈ ಅಯ್ಯರ್ ಸ್ಟೈಲಲ್ಲಿ. ತಾತ ವಾಸ್ ಅನ್ ಆಫೀಸರ್ ಇನ್ LIC ಆ್ಯಂಡ್ ಅವರು ಸ್ಟೈಲಲ್ಲಿ ಬೆಳೆದಿದ್ದು. ತಾಯಿಯ ತಂದೆ, ನಮ್ಮ ತಾಯಿಯು ತುಂಬ ಚಿಕ್ಕ ವಯಸ್ಸಲ್ಲಿ ತೀರೋಗ್ಬಿಟ್ರು. ನಮ್ಮ ಅಮ್ಮ ಆಲ್ಸೋ ಲಾಸ್ಟ್ ಆರ್ ವೆರಿ ಯಂಗ್ ಏಜ್. ಆ್ಯಂಡ್ ಮೈ ಮದರ್ ಆ್ಯಂಡ್ ಮೈ ಫಾದರ್, ದೇ ಆರ್ ಏಜ್ ಗ್ಯಾಪ್ ನೋಡಿದ್ರೆ 24 years ಏಜ್ ಗ್ಯಾಪ್. ಅಷ್ಟು ಸಣ್ಣ ವಯಸ್ಸು. ಹೌದು, ಆ ಟೈಮಲ್ಲಿ ಲವ್ ಬಂದ್ಬಿಡುತ್ತಲ್ಲ ಎಲ್ಲರಿಗೂ. ಫಾದರ್ ಕಾಂಪ್ಲೆಕ್ಸ್. ನಾನು ಅದೇ ಅನ್ನೋದು, ಅಜ್ಜ ನೀನು ತುಂಬ ಸ್ಟ್ರಿಕ್ಟ್, ಅದರಿಂದ ಅಮ್ಮ ಹೋಗಿ ಅಜ್ಜನ್ ಥರ ಒಬ್ಬನ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಮ್ಮ ತಾತ ತುಂಬ ಸ್ಟ್ರಿಕ್ಟ್ ಅಂತೆ, ತುಂಬ ಸ್ಟ್ರಿಕ್ಟು. ಇನ್ನಷ್ಟು ವಿಚಾರಗಳನ್ನ ನಾವು ಲಕ್ಷ್ಮಿ ಅವರಿಂದ ತಿಳ್ಕೊಳ್ಳೋಣ. ಕೇಳ್ತಿದ್ದೀರಾ 92.7 ಬಿಗ್ FM ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ FM ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ FM ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್ ಬೆಳ್ಳಿತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಮೇಡಮ್, ನಿಮ್ಮ ತಂದೆ ಬಗ್ಗೆ ಹೇಳಿದ್ರಿ, ತಾಯಿ ಬಗ್ಗೆ ಹೇಳಿ ಮೇಡಮ್. ಅವರು ಆರ್ಟಿಸ್ಟ್ ಅಲ್ವಾ, ಸೊ ಅವ್ರ ಬಗ್ಗೆ ಹೇಳಿ. ನಮ್ಮಮ್ಮ ವಾಸ್ ಚೈಲ್ಡ್ ಆರ್ಟಿಸ್ಟ್. 4 years ಇಂದ ಆಕ್ಟ್ ಮಾಡ್ತಾನೆ ಬಂದ್ರು. ಆ ಚೈಲ್ಡ್ ಆರ್ಟಿಸ್ಟ್ ಇರುವಾಗ ಇವಳು ಏನಾದ್ರೂ ತಪ್ಪಾಗ್ಬಿಡುತ್ತೋ, ಏನಾಗುತ್ತೋ, ಬ್ರಾಹ್ಮಣ ಹುಡುಗಿ ಹಿಂಗೋಗಿದ್ದಾಳೆ, ಹಾಡ್ತಾರೆ ಚೆನ್ನಾಗಿ, ಡ್ಯಾನ್ಸ್ ಕಲಿತಾಳೆ ಅಂತ ಡ್ಯಾನ್ಸ್ ಕಲ್ತ್ಕೊಟ್ರು. ಆಮೇಲೆ ಅಲಾಂಗ್ ವಿತ್ ಡ್ಯಾನ್ಸ್ ಅಂಡ್ ಹಾಡು ಸಿನಿಮಾನು ಬರ್ತಾ ಇತ್ತು. ಶಿ ಬಿಕೇಮ್ ಅ ವೆರಿ ಫೇಮಸ್ ಆಕ್ಟ್ರೆಸ್ ಅಂಡ್ ಅ ವೆರಿ ಬ್ಯೂಟಿಫುಲ್ ಹೀರೋಯಿನ್. ಸೊ ತುಂಬ ಕಂಟ್ರೋಲ್ ಮಾಡೋದು, ಇವ್ರ ಆಫೀಸರ್ ಕಂಟ್ರೋಲ್ ಎಲ್ಲ ಅವ್ರ ಮೇಲಿತ್ತು. ದಿಸ್ ಆರ್ ಆಲ್ ವೈ ಐ ಆಮ್ ಟಾಕಿಂಗ್. ನೌ ವಿ ಆರ್ ಆಲ್ ಫ್ರೆಂಡ್ಸ್ ಟು ಅವರ್ ಚಿಲ್ಡ್ರನ್. ಹಿಂದೆ ಆ ಥರ ಇರಲಿಲ್ಲ. ಅವರ ಕಂಟ್ರೋಲ್, ಇವಳೆಲ್ಲ ಮಾಡ್ತಾಳೆ, ಇವಳೇನು ಮಾಡ್ತಾಳೆ, ಅದಾದ್ಮೇಲೆ ನಿನಗೆ ಕುಜ ದೋಷ ಇದೆ, ನೀನು ಅದಕ್ಕಿದೆ, ನೀನು ಅದೇ ಮಾಡ್ಕೊಳ್ಳೋ. ಇದೇನಾಗ್ಬಿಡುತ್ತೆ, ಆರ್ಟಿಸ್ಟ್ ಆಗಿರೋರಿಗೆ ನಮ್ಮನ್ನು ಪ್ರೆಷರೈಸ್ ಮಾಡ್ತಾರೆ. ಅವಾಗ ಕರೆಕ್ಟಾಗಿ ಒಬ್ಬರು ಬಂದು ಬಲೆ ಬೀಸ್ತಾರೆ. ಅಂಥ ಟೈಮಲ್ಲಿ ನಮ್ಮ ತಂದೆಗೆ ನಾನೇ ಹೇಳಿದೆ, ಟೈಮ್ ನೋಡಿ ಹಾಕ್ತೇಪ್ಪ ನೀನು ಅಂತ.
ಇನ್ನಷ್ಟು ವಿಚಾರಗಳನ್ನ ನಾವು ಲಕ್ಷ್ಮಿ ಅವರಿಂದ ತಿಳ್ಕೊಬೇಕು. ಆದರೆ ಇವತ್ತು ಸಮಯ ಆಗೋಯ್ತು, ಪಾನಿಪುರಿ ಸಮಯ ಬಂದ್ಬಿಡ್ತು. ಸೊ ನಾವಿವಾಗ ಇಲ್ಲಿಂದ ಹೊರಟು ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗ್ತೀವಿ. ನಾಳೆ ಮತ್ತೆ ನಮ್ಮ ಲಕ್ಷ್ಮಿ ಅವ್ರ ಜೊತೆ ಮಾತುಕತೆ ಮುಂದುವರಿಯುತ್ತೆ. ನೀವು ಕೇಳ್ತಾರಿ 92.7 ಬಿಗ್ ಎಫ್ ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿಡ್. ಏನು ಪಾನಿಪುರಿ ಅಂತ ಆಕ್ಷನ್ ಮಾಡ್ತಾ ಇದ್ದಾರೆ ಲಕ್ಷ್ಮಿ ಮೇಡಮ್. ಹೇಳ್ತೀನಿ ತಾಳಿ, ಕತೆ ಇದೆ ದೊಡ್ಡದು.